ಪಕ್ಷಗಳ ಸಹವಾಸವನ್ನು ಬಿಡುವುದು ಮತ್ತು ಪಕ್ಷಗಳ ಸಹವಾಸವನ್ನು ಮತ್ತೆ ಪಡೆಯುವುದು. ಈ ತಂತ್ರಜ್ಞಾನದ ಪಿತಾಮಹ ಅಂತ ಯಾರು ಈ ದೇಶದಲ್ಲಿದ್ದರೆ ಅದು ನಿತೀಶ್ ಕುಮಾರೇ, ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಜಂಪಿಂಗ್ ಸ್ಟಾರ್ ಖ್ಯಾತಿಯ ಬಿಹಾರ್ನ ಸಿ ಎಂ ನಿತೀಶ್ ಕುಮಾರ್ ಈಗ ಮತ್ತೊಮ್ಮೆ ಕೂಟ ಬದಲಿಸುವ ಸರ್ವ ಸಾಧ್ಯತೆಗಳು ಸ್ಪಷ್ಟವಾಗಿದೆ. RJD ಕಾಂಗ್ರೆಸ್ ಜೊತೆಗೆ ನಿತೀಶ್ ತಮ್ಮ ಬಾಂಧವ್ಯವನ್ನು ಹೆಚ್ಚು ಕಡಿಮೆ ಕಡಿದುಕೊಳ್ತಿದ್ದಾರೆ. ಬಿಕಾಸ್ ಅದು ಹಳಸು ಹೋಗಿದೆ. ಹೀಗಾಗಿ ಏನು ಮಾಡ್ತಾರೆ, ಇನ್ನೇನು ಮಾಡ್ತಾರೆ, ನೇರವಾಗಿ ಹೋಗಿ BJP ಜೊತೆ ಕೈ ಜೋಡಿಸಬಹುದು. BJP JDU ಮರುಮೈತ್ರಿ ಮಾತುಕತೆ ಬಹುತೇಕ ಸಫಲಗೊಂಡಿದೆಯಂತೆ. BJPಗೂ ನಮಗೇನು ಲಾಸು ಬರೋದಿಲ್ಲ, ಬರಲಿ ಬಿಡು ಈ ಟೈಮ್ಗೆ ಅಂತ ಇವರು ಲೆಕ್ಕಾಚಾರ. ಅವರು ಈಗ ಎಲ್ಲಿ ಲಾಭ ಅನ್ನೋದು ಅವರು ಸರಿಯಾಗಿದೆ ರಾಜಕಾರಣ. ಇದು ಸಿದ್ಧಾಂತ, ಸೈದ್ಧಾಂತಿಕ, ಪಕ್ಷನಿಷ್ಠೆ, ಪಾರ್ಟಿ ನಿಷ್ಠೆ, ಆ ನಿಷ್ಠೆ, ಜನಸೇವೆ ಇವೆಲ್ಲ ಬುರುಡೆ ಬಿಡ್ತಾರೆ ನಮ್ಮ ಹತ್ರ ಬಂದು. ಎಂಥ ಬುರುಡೆಗಳ ಲೆಕ್ಕ ಹಾಕೊಳ್ಳಿ ನೀವು. ಆಲ್ ರೈಟ್, ಇನ್ನೊಂದು 2 ದಿನದಲ್ಲಿ ರಾಜೀನಾಮೆ ಕೊಡ್ತಾರಂತೆ. ಅದು ಬಿಡಿ, ಅದು ಎಲ್ಲ ಬಿಹಾರದಲ್ಲಿ ಎಲ್ಲರಿಗೂ ಗೊತ್ತು ಹೆಂಗೆ ನಡೆಯತ್ತೆ ನೆಕ್ಸ್ಟು ಅಂತ. ಯಾರಿಗೂ ಕನ್ಫ್ಯೂಷನ್ ಇಲ್ಲ ಬಿಹಾರದಲ್ಲಿ. ನೆಕ್ಸ್ಟ್ ಏನು ಅಂದರೆ ಅವರೇ ಹೇಳ್ತಾರೆ, ನೆಕ್ಸ್ಟಾ ನಮಗೆ ಗೊತ್ತು ಅಂತ. ಏನು, ನಿತೀಶ್ ಕುಮಾರ್ ರಾಜಭವನಕ್ಕೆ ಹೋಗ್ತಾರೆ, ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ತಾರೆ. ಅವರು ಓಕೆ ನಿತೀಶ್ ಕುಮಾರ್ ಅಂತ ವಾಪಸ್ ತಗೋತಾರೆ. ಆಯ್ತಪ್ಪ ನೀನು ಇಂಟೀರಿಯಂ ಅಂತಾರೆ. ಮರು ದಿನ ಅವ್ರು ಮತ್ತೆ ಆಯ್ಕೆ ಆಗ್ತಾರೆ, ಮತ್ತೆ ಸಂಜೆ ಮೇಲೆ ಬರ್ತಾರೆ, ಮತ್ತೆ ಓತ್ ತಗೋತಾರೆ, ಮತ್ತೆ CM ಅಂತ ಮನೆಗೆ ಹೋಗ್ತಾರೆ ಅಂತ. ಬಿಹಾರಕ್ಕೆ ಹೋಗಿ ರಸ್ತೆ ಬದಿಲ್ ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ದು ಕಷ್ಟಪಟ್ಕೊಂಡು ಸ್ಕೂಲ್ಗೆ ಹೋಗ್ತಿರೋ ಮಗು ಹಿಂಗೆ ತಟ್ಬಿಟ್ಟು ಏನಪ್ಪ ಅಂತಾರೆ, ನನಗೆಲ್ಲ ಗೊತ್ತು ಅಂತ ಹೇಳುತ್ತೆ. ಆ ಲೆವೆಲಲ್ಲಿ ಇದೆ ಅದು. ಆಲ್ ರೈಟ್, ಮತ್ತೊಮ್ಮೆ ಅವರು ಭಾನುವಾರ ಮುಖ್ಯಮಂತ್ರಿ ಆಗ್ತಾರಂತೆ. BJPಯಿಂದ 2 DCMಗಳಾಗ್ತಾರೆ. ಕೇಳಿ ಇದನ್ನು, ಯಾರನ್ನಾದರೂ BJPನವ್ರನ್ನೋ ಇನ್ಯಾರನ್ನೋ, ಇಲ್ಲಿ ಕಾಂಗ್ರೆಸ್ನವ್ರನ್ನೋ ನಾಳೆ ಯಾವುದೋ ಈ ಥರ ಬಂದಾಗ ಪರಿಸ್ಥಿತಿ ಏನ್ರಿ ಹೀಗೆ ಎಲ್ಲ ನಡೆಯುತ್ತೆ ರಾಜಕಾರಣ ಅಲ್ವಾ. ನಿಂತ ನೀರಲ್ಲ, ಏನು ಆಗತ್ತಪ್ಪ ರಾಜಕಾರಣದಲ್ಲಿ, ಏನು ಬೇಕಾದರೂ ಆಗ್ಬೋದು ನೋಡಿ. ಅಧಿಕಾರ ಅಲ್ವಾ, ಆಗ್ಬೋದು ಅಂತಾರೆ. ಅವ್ರಿಗಾದಾಗ ಇದು ದ್ರೋಹ, ಇದು ದೋಖ, ಇದು ಚೂರಿ, ಇದು ಮಚ್ಚು, ಇದು ಕೊಡಲಿ ಟಾಕೋ. ಅವು ಈ ಕಡೆ ಲಾಭಕ್ಕಾದಾಗ ಏನು ಮಾಡೋಕ್ಕಾಗತ್ತೆ ರೀ, ನಿಮ್ಮಲ್ಲಾಗಿರಲಿಲ್ವಾ ಅಂತ. ಹೀಗೆ ಇದನ್ನು ನಾನು 75ನೇ ವರ್ಷದ ಗಣತಂತ್ರದ ದಿನ ರಾಜಕಾರಣದ ಈ ಮುಖಗಳನ್ನು ನಿಮ್ಮ ಮುಂದೆ ಅನಾವರಣಗೊಳಿಸಬೇಕಾದಂತಹ ದುಸ್ಥಿತಿ ನಮ್ಮ ಪ್ರಜಾಪ್ರಭುತ್ವ. ಫೇರ್. ಇದಕ್ಕೆಲ್ಲ ಇಂಬು ಕೊಡುವಂತೆ RJD ನಾಯಕರು ಇವತ್ತು ಯಾರು ಅವ್ರ ಜೊತೆ ಕಾಣಿಸ್ಕೊಂಡಿಲ್ಲ. ಅಲ್ಲೆಲ್ಲ ರಾಜಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತಂತೆ, ಅಲ್ಲಿಗೆ ನಿತೀಶ್ ಒಬ್ಬರೇ ಹೋದ್ರಂತೆ. ಯಾಕೆ DCM ಬರಲಿಲ್ಲ ಸಾರ್ ಅಂದ್ರಂತೆ RJD. ಅದಕ್ಕೆ ಅವರು ನನಗೇನು ಗೊತ್ತ್ರಿ, ಅವ್ರನ್ನೇ ಕೇಳ್ರಿ ಅಂತಂದ್ರಂತೆ. ಸರಿ, ಇನ್ನು ಅವ್ರನ್ನೆಲ್ಲ ಹುಡ್ಕೋಣ, ಕೇಳಬೇಕು ಯಾರೊಬ್ರಿಗೆ. ಆದರೆ BJP ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ರಂತೆ. ಮಾತಾಡ್ಬೋದು, ಏನೀಗ ತಪ್ಪೇನಿದೆ, ಮಾತಾಡಬಾರ್ದು ಅಂತ. ಮತ್ತು RJD ಕಾಂಗ್ರೆಸ್ BJP ಎಲ್ಲರೂ ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ಗೆ ಇದು ಸಾಲದು ಅಂತ ಮೊದಲೇ ಅಲ್ಲಿ ಪಕ್ಷ ಸರಿ ಇಲ್ಲ ಅವ್ರಿಗೆ ಬಿಹಾರಲ್ಲಿ. ಏನೋ ಅಲ್ಟೆ ಪಲ್ಟೆ ಅಂತ ಉಳ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಇಬ್ಬರು ಮಧ್ಯ ಅವರು. ಅದರಲ್ಲಿ ಈಗ ಇವ್ರಿಗೆ ಆಪರೇಷನ್ ಕಮಲದ ಭೀತಿ ಬೇರೆ ಅಂತೆ, ಅದು ಬೇರೆ ಎಕ್ಸ್ಟ್ರಾ ಗಾಯ ಆಯ್ತಂತೆ. ಮುಲಾಮ್ ಹಚ್ಚೋಕೆ ಹೋಗಿ ಅವನ ಉಪ್ಸೋಬ್ರದ್ನಂತೆ, ಅವನು ಲಬಲಬಲಬಲಬೋ ಅಂತ ಬಡ್ಕತಿದ್ನಂತೆ. ಆಗ ಇನ್ನೊಬ್ಬ ಬಂದು ಕೂಗ್ಬೇಡ ಇರೋ ತಂಪು ಮಾಡ್ತೀನಿ ಅಂತ ಮೆಣಸಿನ ಪುಡಿ ಹಾಕದ್ನಂತೆ. ಹಂಗೆ ಇದೀಗ ಕತೆ. ಎಸ್, ಈ ಕತೆ ನೋಡೋಣ ಏನು ಅಂತ. ಹಿಸ್ಟ್ರಿ ನೋಡೋಣ ಸರ್. ಯಾವ ಪಾರ್ಟಿ ಗೆದ್ರು ನಾನೇ CM ಆಗಬೇಕು ಅಂತ ಅವ್ರದ್ದು ತಂತ್ರ. ವಂಡರ್ಫುಲ್, ಯಾರಿಗೆ ಬೇಡ ಅನ್ಸತ್ತೆ. 13ರಿಂದ 5 ಬಾರಿ ಇವರು ಮೈತ್ರಿಕೂಟವನ್ನು ಬದಲಿಸ್ಕೊಂಡಿದ್ದಾರೆ. 98ರಿಂದ BJP ಜೊತೆ ಮೈತ್ರಿ, 2005ರಲ್ಲಿ CM ಆಗಿ ಆಯ್ಕೆ. 13ರಲ್ಲಿ BJP ಕೈ ಕೊಟ್ಟರು, ಹೊರಕ್ಕೆ ಹೋದರು. ಠಕಾರ್ ಅಂತ ಮೆಲ್ಲಿಗೆ RJD ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ರು, ಮುಖ್ಯಮಂತ್ರಿ ಆದರು. 17ರಲ್ಲಿ ಸಾಕಾಯಿತು, RJD ಕಾಂಗ್ರೆಸ್ ಕೊಟ್ಟರು ಕೈ, BJP ಹೋದರು. ಅಲ್ರಪ್ಪ, ಈ ವಿಮಾನದ ಟಿಕೆಟ್ಗಳನ್ನು ಬುಕ್ ಮಾಡ್ತೀವಲ್ಲ ಎಲ್ಲಿಗಾರು ಹೋಗೋಣ ಅಂತ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕೂ 4-6 ಸರಿ ಯೋಚನೆ ಮಾಡ್ತೀವಪ್ಪ, ಎಷ್ಟು ಸಾವಿರ ಹೋಗ್ಬೋದು ಅಂತ. ಇವ್ರು ಏನು ಸುಲಭವಾಗಿ ಕ್ಯಾನ್ಸಲ್ ಮಾಡ್ತಾರಪ್ಪ, ಯೋಚನೆ ಮಾಡಲ್ಲ, ಕೇರೇ ಇಲ್ಲ ಇವ್ರಿಗೆ. 17ರಲ್ಲಿ RJD ಕಾಂಗ್ರೆಸ್ ಕೈ ಕೊಟ್ಟರು, BJP ಜೊತೆ ಮತ್ತೆ ಹೋದರು. 20ರಲ್ಲಿ ಮತ್ತೆ BJP ಜೊತೆ ಸೇರಿಕೊಂಡ್ರು, ಇನ್ನೊಂದು ಸರಿ ಮುಖ್ಯಮಂತ್ರಿ. 22ರಲ್ಲಿ ಸಾಕು ಅನ್ನಿಸ್ತು, ರಾತ್ರೋರಾತ್ರಿ ಕೈ ಕೊಟ್ಟರು, ಹೋದರು RJD ಜೊತೆ ಕಾಂಗ್ರೆಸ್ ಜೊತೆ ವಾಪಸ್ಸು, ಮತ್ತೆ CM ಆದರು. ಈಗ ಮತ್ತೆ ಕೊಡ್ಬೋದು ಕೈ, ಇನ್ನೂ ಕೊಟ್ಟಿಲ್ಲ, ಕೊಡ್ಬೋದು, ಮತ್ತೆ ಹೋಗ್ಬೋದು.
ಈ ಮಧ್ಯದಲ್ಲಿ INDIA ಪ್ರಧಾನಿ ಅಭ್ಯರ್ಥಿ ಆಗೋದಕ್ಕೆ ಒಂಚೂರು ಟ್ರೈ ಮಾಡಿದ್ರು, ಪಾಪ ಆಗಲಿಲ್ಲ. ಮಮತಾ ಬ್ಯಾನರ್ಜಿ ಮೇಡಮ್ ಹೋಗಿ ಖರ್ಗೆ ಹೆಸರು ಹೇಳ್ಬಿಟ್ರು ಅಲ್ಲಿ. ಇನ್ನು RJD ಜೊತೆ ಸಂಬಂಧ ಹಳಸೋಗಿದೆ. ಈಗ BJP ಜೊತೆಗೆ ನಿತೀಶ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಯಾವನಿಗೆ ಗೊತ್ತು. 8 ಬಾರಿ ಈಗ ಚೀಫ್ ಮಿನಿಸ್ಟ್ರು ಸಾಹೇಬ್ರು. ವಂಡರ್ ರೆಕಾರ್ಡ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇರ್ಬೋದು ಸರ್. INDIA ಕೂಟದ ಮುಂಚೂಣಿ ನೇತೃತ್ವವನ್ನು ವಹಿಸ್ಕೊಂಡವ್ರು ಇವರು, ಎಲ್ಲರನ್ನೂ ಸೇರಿಸಿದವ್ರು ಇವರು ಪಾಟ್ನಾದಲ್ಲಿ. ಈಗ ಈ ರೀತಿಯಾಗಿ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಏನಿರ್ಬೋದು. ತನಗೆ ಬೇಕಾದ ರೀತಿಯ ರಾಜಕಾರಣ ಅಲ್ಲೇನೋ ನಡೆದಿರಲ್ಲ. ನಿತೀಶ್ ಅಂದರೆ JDU ಅಂದರೆ ನಿತೀಶ್ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ತಗೊಳ್ಳೋ ತೀರ್ಮಾನಕ್ಕೆ ಸಾಮಾನ್ಯವಾಗಿ ಅವ್ರ ಪಕ್ಷ ಅವ್ರ ಜೊತೆಲಿ ನಿಂತಿದೆ. ಹಾಗಾಗಿ ಅವ್ರಿಗೆ ತನಗೆ ಸರಿ ಅನ್ನಿಸಿಲ್ಲ ರಾಜಕಾರಣ ಅಂದಾಗ, ಅಥವಾ ಆನೆ ಇದೆಯಲ್ಲ, ಆನೆ ಎಲಿಫೆಂಟ್ ಹೇಳ್ತಿರೋದು ನಾನು, ಎಲಿಫೆಂಟು ಸೊಂಡಲನ್ನು ಹಿಂಗ ಎತ್ತಿ ತನ್ನ ಹಿಂಡನ್ನು ಕರೆದುಕೊಂಡು ಹೋಗುವಾಗ ಮೇಟ್ರಿಯಾಕು ಅಂದರೆ ಲೀಡರ್ಶಿಪ್ ಇರುತ್ತೆ ಆ ಆನೆ, ಅದು ಕರ್ಕೊಂಡು ಹೋಗುವಾಗ ತನ್ನ ಬದುಕಿನ ಜೀವನದ ಮತ್ತು ತನ್ನ ತಂದೆ ತಾಯಿ ಅದರದಿಂದ ಎಲ್ಲ ತೋರಿಸಿದ್ದ ನೆನಪಲ್ಲಿ ಇಟ್ಕೊಂಡು ಹಿಂಗೆ ಅಂದ್ಕೊಂಡು ನೀರು ಹುಡುಕತ್ತೆ. ಹೆಂಗೆ ಹುಡುಕತ್ತೆ ಅಂದರೆ ಸೊಂಡ್ಲಲ್ಲಿ ಬರುತ್ತಿರುವ ಗಾಳಿಯಲ್ಲಿರುವ ನೀರಿನ ಅಂಶವನ್ನು ಗ್ರಹಿಸತ್ತೆ. ಆ ಮೂಲಕ ತನ್ನ ಗುಂಪನ್ನು ಕರೆದುಕೊಂಡು 10 ಕಿಲೋಮೀಟರ್ ನಡೆಸ್ಕೊಂಡು ಹೋಗಿ ನೀರಿನ ಜಾಗಕ್ಕೆ ಬಿಡತ್ತೆ. ಹಾಗೆ ನಿತೀಶ್ ಕುಮಾರ್ ಹತ್ರ ಒಂದು ಎಕ್ಸ್ಟ್ರಾ ಸೊಂಡ್ಲಿರಬೇಕು. ಅವ್ರು ಅವಾಗ ಹಿಂಗೆ ಅಂತಿರ್ತಾರೆ. ಅವ್ರಿಗೆ ಈ ಬಾರಿ ಗೆಲುವು ಎಲ್ಲಿದೆ ಎಂಬುದು ಗಾಳಿಲಿ ಬರ್ತಾ ಇರುತ್ತೆ. ಅವ್ರದನ್ನು ಗ್ರಹಿಸ್ಕೊಂಡು ಅವ್ರ ಜೊತೆಲಿರೋರ್ನೆಲ್ಲ ಲೀಡರ್ಶಿಪ್ಪಲ್ಲಿ ಕರ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಜನರು ಯಾರಿಗೆ ಮತ ಚಲಾಯಿಸ್ತಾರೆ, ಯಾರು ಪರವಾಗಿದ್ದಾರೆ ಅನ್ನೋದು ಇದು ಗುಡ್ ಅಂಡ್ ಬ್ಯಾಡ್ ಅಂತ ಅನ್ಬೋದು ನೀವು ಬೇಕಾದ್ರೆ. ಬ್ಯಾಡ್ ಇನ್ ಟರ್ಮ್ಸ್ ಆಫ್ ಪಾಲಿಟಿಕ್ಸ್, ಗುಡ್ ಪಾಲಿಟಿಕ್ಸ್ ಅಷ್ಟು ಮಾತ್ರ ನಿಜ. ಗುಡ್ ಯಾಕೆ ಅಲ್ರಪ್ಪ, ಅವ್ರು ಮಾಡಿದ ತಪ್ಪೋ ಸರಿನೋ, ಹೀ ಈಸ್ ಅ ವೆರಿ ಸಕ್ಸಸ್ಫುಲ್ ಲೀಡರ್. 8 ಬಾರಿ ಮುಖ್ಯ. ಒಂದೊಂದು ಸರಿ ಆದರೆ ಉಳ್ಕೊಳ್ಳೋದು ಕಷ್ಟ ಇದೆ. ಈಗ ಸರಿ ಇವಾಗೆಲ್ಲ 2ನೇ ಸರಿಗೆ ಬರ್ಬೇಕಾದ್ರೆ 4 ಜನ ಆಗಲೇ ಗರಗಸ ಇಟ್ಕೊಂಡು ನಿಂತಿರ್ತಾರೆ ಕಾಲ್ ಕತ್ತರಿಸೋಕ್ಕೆ ಅಂತ. ಅದರಲ್ಲಿ 8 ಬಾರಿ 5 ಬಾರಿನೋ 4 ಬಾರಿನೋ ಎಕ್ಸಾಕ್ಟ್ಲಿ ರಿವರ್ಸ್ಗಳನ್ನು ಪಲ್ಟಿ ಹೊಡಿಸಿದ್ರೆ ಎಂಥ ರಮ್ಮಿ ಪಂಟ್ರು ಇರಬೇಕು ಇವ್ರ ಹತ್ರ, ಎಂತೆಂಥ ಜೋಕರ್ಗಳಿರಬೇಕು ಜೋಬ್ ಒಳಗಡೆ. ಬೇಕು ಅಂದ ತೆಗೆದು ಹಿಂಗಾಕಿ ಠಕಾರ್ ಅಂತ ಡೀಲ್ ಮಾಡಿ ಶೋ ಇಡಕ್ಕೆ. ಹಾಗಾಗಿ ಈಸ್ ಎ ವೆರಿ ಸಕ್ಸಸ್ಫುಲ್ ಫೆಲೋ ಇನ್ ಟರ್ಮ್ಸ್ ಆಫ್ ಅಧಿಕಾರವನ್ನು ಹಿಡಿಯುವುದರಲ್ಲಿ. ಅಷ್ಟರಲ್ಲ ಮೋಸ ಇಲ್ಲ, ನಾನು ಹೇಳ್ತೀನಿ ಬೇಕಾದ್ರೆ. ಅಧಿಕಾರ ಹಿಡಿಯುವುದರಲ್ಲಿ ಇದೊಂದು ಅಮೇಝಿಂಗ್ ಕ್ವಾಲಿಟಿ ನಿತೀಶ್ ಕುಮಾರ್. ಮತ್ತು ಆ ಗಾಳಿಯನ್ನು ಹಿಡ್ಕೊಳ್ಳೋದಿದೆಯಲ್ಲ ರಾಜಕಾರಣದಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಜನ ಯಾವ ಕಡೆಗೆ ಉಸಿರಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಅವ್ರಿಗೆ ಆ ರೀತಿ ವಾಸನೆ ಬಂದಿರಬಹುದು. ಸರ್, ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈ ಮೈತ್ರಿ ಬಿಜೆಪಿಗೂ ಮತ್ತು JDUಗೂ ಎಷ್ಟು ಇಂಪಾರ್ಟೆಂಟ್? ಅದು ನನಗೆ ಐ ಡೋಂಟ್ ನೋ. ಲಾಸ್ಟ್ ಚುನಾವಣೆಯಲ್ಲಿ ಅವರಿಬ್ಬರು ಸೀಟ್ಗಳನ್ನು ಹಂಚ್ಕೊಂಡಿದ್ರು, ಚೆನ್ನಾಗಿ ಅಲ್ಲಿ ಗೆದ್ದಿದ್ರು. ಈ ಚುನಾವಣೆಯಲ್ಲಿ ನನಗೆ ಗೊತ್ತಿಲ್ಲ ಏನು ಲಾಭ ನಷ್ಟ ಅಂತ. BJPಗೆ ಮೇ ಬಿ ಏಕಾಂಗಿಯಾಗಿ ಹೋರಾಟ ನಡೆಸೋದು ಅಥವಾ ಒಂದು ಸಣ್ಣ ಪುಟ್ಟ ಇನ್ನೆರಡು ಪಾರ್ಟಿ ಒಂದು ಪಾರ್ಟಿ ಜೊತೆ ಇದನ್ನು ಬಿಟ್ಟು ಇದನ್ನು ನಡೆಸುವ ಮೂಲಕ ಒಂದಿಷ್ಟು ಲಾಭಗಳನ್ನು ಮಾಡ್ಕೋಬಹುದೇನೋ ಅವರು. ನಿತೀಶ್ ಕುಮಾರ್ ಅವರ ಪ್ರಭಾವದಿಂದ ಅವರ ಶಕ್ತಿಯಿಂದ ಪಡ್ಕೋಬೋದು. ಎರಡನೇದು ಈ ಕರ್ಪೂರಿ ಠಾಕೂರ್ದು ಭಾರತ ರತ್ನ ಆಗಿರೋದು, ಹಾಗಾಗಿ ಹಿಂದುಳಿದ ವರ್ಗಗಳದ್ದು ಏನಾದ್ರು ಭಾವನೆಗಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ಇದೆಲ್ಲ ಲಾಭಗಳಾಗ್ಬೋದು. ಇನ್ನು ನಿತೀಶ್ಗೆ BJPಯವರ ಸಂಘಟಿತ ಹೋರಾಟ, ಕರ್ಪೂರಿ ಠಾಕೂರ್ಗೆ ಏನೋ ಕೊಟ್ಟಿದ್ದು ಅಥವಾ ಇನ್ಯಾವುದೋ ಈಗ ರಾಮ ಜನ್ಮಭೂಮಿ ನಡೆದಿರೋವಂಥದ್ದು ಇದೆಲ್ಲ ಆಗಿ ಅದರ ಲಾಭಗಳು ಅವ್ರಿಗೂ ಟ್ರಾನ್ಸ್ಫರ್ ಆಗ್ಬೋದು. ಆದರೆ ಅಪಾಯ ಯಾವುದು ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಕೆಲವೊಮ್ಮೆ ರಾಜಕೀಯ ಪಕ್ಷಗಳು ಮಾಡಿದಂತೆಯೇ ಜನನೂ ಆಲೋಚನೆ ಮಾಡಲ್ಲ. ರಾಜಕೀಯ ಪಕ್ಷದವ್ರ ಆಲೋಚನೆ ಒಂದಿರುತ್ತೆ, ಜನನೂ ಹಾಗೆ ಆಲೋಚನೆ ಮಾಡ್ತಾರೆ ಅಂತಲ್ಲ. ಫಾರ್ ಎಕ್ಸಾಂಪಲ್, ಶೆಟ್ಟರ್ BJP ಬಿಟ್ಟು ಕಾಂಗ್ರೆಸ್ಗೆ ಹೋದರು, ಹೌದಲ್ಲ? ಶೆಟ್ಟರ್ ಆಲೋಚನೆ ಏನೋ ಒಂದಿತ್ತು, ನನಗೆ ಅವಮಾನ ಆಯಿತು, ಮೋಸ ಆಯಿತು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು, ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೋದರು. ಅಲ್ಟಿಮೇಟ್ಲಿ ಏನಾಗಬೇಕಾಗಿತ್ತು, ಜನ ಅದನ್ನು ಒಪ್ಪಬೇಕಾಗಿತ್ತು, ಒಪ್ಪಲಿಲ್ಲ ಅವ್ರು ಅದನ್ನು. ಹಾಗಾಗಿ ಜನ ಹಾಗೆ ಮಾಡಬೇಕು ಅಂತಿಲ್ಲ. ಹಾಗೇನಾರು ಆದರೆ ಹೊಡೆತಾನೂ ಬೀಳ್ಬೋದು ಬಿಹಾರದಲ್ಲಿ, ಪದೇ ಪದೇ ಆಗುತ್ತೆ, ಗೊತ್ತಿಲ್ಲ.
ಇನ್ನು ಸದ್ಯದ ಬೆಳವಣಿಗೆ ಗಮನಿಸಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒನ್ ಸೈಡ್ ಆಗುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ವಿರುದ್ಧ ಪ್ರಬಲ ಮೈತ್ರಿಕೂಟ ಸ್ಥಾಪಿಸಬೇಕೆಂಬ ಕಾಂಗ್ರೆಸ್ ಕನಸಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಐಎನ್ಡಿಎ ಮೈತ್ರಿಕೂಟದಲ್ಲಿ ಆರಂಭದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದ ಪ್ರಬಲ ಪಕ್ಷಗಳೆಲ್ಲ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇವೆ. ಕೇವಲ 4 ದಿನಗಳಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಎಲ್ಲ ಉಲ್ಟಾ ಹೊಡಿತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. 10 ದಿನದಲ್ಲಿ ರಾಜಕಾರಣದಲ್ಲಿ ನಡೆದಿರೋ ಬದಲಾವಣೆಗಳನ್ನು ಈ ದೇಶದಲ್ಲಿ ನೋಡಿ. ಕಳೆದ 3 ತಿಂಗಳಿಂದ ನಾವು ನೋಡಿದ್ದು INDIA. ಬೆಂಗಳೂರಲ್ಲಿ ನಡೆದಿದ್ರಲ್ಲಂತೂವೆ ಕೆಳಗಡೆಗೆ ಟ್ಯಾಗ್ಲೈನ್ ಬೇರೆ. ನಮ್ಮ ಟಿವಿಗಳ ಟೈಪು, ನಮ್ಮ ಟಿವಿಗಳಲ್ಲಿ ಟ್ಯಾಗ್ಲೈನ್ ಹಾಕೋತೀವಿ, ಆ ಟ್ಯಾಗ್ಲೈನ್ ಬೇರೆ ಇವ್ರದ್ದು. ವಿ ಸ್ಟ್ಯಾಂಡ್ ಟುಗೆದರ್ ಅಂತನೋ ಅದೆಂಥದೋ ಒಂದು ಯೂನಿಟಿ ಅಂತ ಏನೋ ಒಂದು ಆ ಥರ ಏನೋ ಒಂದು ಹಾಕ್ಕೊಂಡಿದ್ರು. ಎಲ್ಲ ಹಾರ್ಕೊಂಡು ಹೋಗ್ಬಿಡ್ತು ಎಲ್ಲ ಒಂದು ಸರಿಗೆ 10 ದಿನದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ 42 ಕ್ಷೇತ್ರ TMC ಹೇಳುತ್ತೆ ನಮ್ಮ ಪಾಡಿ ನಾವು ಸ್ಪರ್ಧೆ ಮಾಡ್ಕೊತೀವಿ, ಏನಾರು ಮಾಡ್ಕೋ ಹೋಗಿ ಅಂತ ಅವರು. ಪಂಜಾಬಲ್ಲಿ 13 ಕ್ಷೇತ್ರ ಆಪ್ ಹೇಳುತ್ತೆ ನಾವು ಸ್ಪರ್ಧೆ ಮಾಡ್ಕೊತೀವಿ, ನೀವೇನಾರು ಮಾಡ್ಕೊಳ್ಳಿ. ಬಿಹಾರದಲ್ಲಿ 40 ಕ್ಷೇತ್ರ ಇವರ ಜೊತೆಯಲ್ಲಿರಬೇಕಾದ ನಿತೀಶ್ ಕುಮಾರ್ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು RJD ಕಾಂಗ್ರೆಸ್ಗಳಲ್ಲಿ ಎಷ್ಟು ಸೀಟ್ ಬಿಟ್ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರಿಗೂ ಬಿಟ್ಕೊಡ್ಬೇಕು, ಕಮ್ಯುನಿಸ್ಟ್ಗೂ ಬಿಟ್ಕೊಡ್ಬೇಕಲ್ಲ, ಅದು ಎಷ್ಟು ಬಿಟ್ಕೊಡ್ತಾರೋ. ಒಟ್ಟು ಇದು 3 ರಾಜ್ಯ ಸೇರಿಸಿದ್ರೆ ಹೆಚ್ಚು ಕಡಿಮೆ ಒಂದು 100 ಕ್ಷೇತ್ರ. ಯಾಕಂದರೆ ಡೆಲ್ಲಿನೂ ಇದೆ 7 ಕ್ಷೇತ್ರ, ಅದನ್ನು ಬಿಟ್ಬಿಟ್ಟಿದ್ದಾರೆ. ನಮ್ಮಲ್ಲಿ 95 ಅಂತ ಲೆಕ್ಕ ತೋರಿಸ್ತಿದ್ದಾರೆ. ಡೆಲ್ಲಿದು ಒಂದು 7 ಇದೆ, ಅದೇನಾಗುತ್ತೋ ಗೊತ್ತಿಲ್ಲ ಇನ್ನೂ. ಹಾಗಾಗಿ ಒಂದು 100 ಕ್ಷೇತ್ರ ಏರ್ಪೇರ್ ಆಗ್ತಾ ಇದೆ ನೋಡಿ. ಹಾಗಾದರೆ ಹಿಂಗೆ ಏರ್ಪೇರ್ ಆಗಿಬಿಡ್ತು ಅಂದರೆ ಈ 100 ಕ್ಷೇತ್ರ ಹಾಗೆ ಟಣ್ಣಂತ BJP ಬುಟ್ಟಿ ಬಿದ್ದುಬಿಡತ್ತಾ ಅಂದರೆ ಹಾಗೇನು ಬೀಳಬೇಕು ಅಂತಿಲ್ಲ. ಅಥವಾ ಮುಗ್ದ ಹೋಯ್ತಾ ಇವ್ರದ್ದೆಲ್ಲ ಪಕ್ಷಗಳ ಕತೆಗಳು ಅಂತಂದರೆ ಹಾಗೇನಿಲ್ಲ, ಹಂಗೆ ಹೇಳಕ್ಕೆ ಬರಲ್ಲ. ಆದರೆ ಇದ್ದೂ ಇಲ್ಲದಂಥ ಪರಿಸ್ಥಿತಿ ಅಂತೂ ಹಂಗೆ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ INDIA ಸ್ವರೂಪದಲ್ಲಿ ಗೆಲ್ಲುವ ಸ್ಥಾನಗಳು ಛಿದ್ರವಾಗತ್ತೆ, ಗ್ಯಾರಂಟಿ. ಛಿದ್ರವಾದ ನಂತರ ಮಗದೊಮ್ಮೆ ಪೆಬಿಕಾಲ್ ಥರ ಯಾವುದೋ ಒಂದು ಅಂಟಿಸ್ಕೊಂಡು ವಾಪಸ್ ಸೇರಲ್ಲ ಇವು ಅಂತ ಯಾರು ಹೇಳಬೇಡಿ, ಏನೋ ಒಂದು ರೀಸನ್ ಸಿಗ್ಬೋದು. ಯಾರು ಹೇಳಬೇಡಿ. ಯಾಕೆ ಅಂದರೆ ಅವರ ಮೂಲ ಉದ್ದೇಶ ಮತ್ತು ಗುರಿ ಇರೋದು ಒಂದೇ, ಅದು BJP. ಮೋದಿ ಹೋಗಬೇಕು, BJP ಇಳಿಬೇಕು, ಇಷ್ಟೇ ಮೂಲ ಉದ್ದೇಶ ಇರೋದು. ಅದರಲ್ಲೂ BJPಗಿಂತ ಮೋದಿ ಹೋಗಬೇಕಷ್ಟೇ, ಇನ್ನೇನಾರು ಹಾಕೊಂಡು ಹೋಗ್ಲಿ, ಹೋಗ್ಬಿಡ್ಬೇಕು ಅಲ್ವಾ. ಆ ರೀತಿ ಇರುವುದರಿಂದ ಮತ್ತೆ ಒಂದಾಗ್ಬೋದು. ಬೇಕಾರೆ ಏನೂ ಆಶ್ಚರ್ಯ ಪಡಬೇಡಿ. ಆಗ ಮತ್ತೆ ಮುನಸು ನಮ್ಮೆಲ್ಲ ಮೂಲಭೂತವಾದಂತಹ ಚಿಂತನೆಗಳು ಸೇಮ್, ನಾವೆಲ್ಲ ಸೆಕ್ಯುಲರ್, ಹಾಗಾಗಿ ವಾಪಸ್ ಬಂದಿದ್ದೀವಿ ಅಂತ ಅನ್ಬೋದು. ಬೇಕಾರೆ ಆ ಸಾಧ್ಯತೆನೂ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನೆ ದಿಢೀರೆಂದು ಶಾಕ್ ಕೊಟ್ಟು ಹೋದಂಥ BJPಗೆ ಹೋದ ಶೆಟ್ಟರು ಇವತ್ತು ಬೆಂಗಳೂರು BJP ಆಫೀಸ್ಗೆ ಹೋಗಿದ್ದರು. ಅವ್ರನ್ನೆಲ್ಲ ಸ್ವಾಗತಿಸ್ಕೊಂಡಿದ್ದಾರೆ. ಇದು 1.5 ತಿಂಗಳಿಂದ ನಡೀತಾ ಇತ್ತಂತೆ ಇವ್ರನ್ನ ಸೇರಿಸ್ಕೊಳ್ಳೋದು. ಆಲ್ ರೈಟ್, ಸೈಲೆಂಟ ಕಾರ್ಯಾಚರಣೆ ಮಾಡ್ತಿದ್ರಂತೆ ಅಧ್ಯಕ್ಷರು ಲೋಕಲ್ಲು ಮತ್ತು ಯಡಿಯೂರಪ್ಪನವರು. ಇದನ್ನು ಜಗದೀಶ್ ಶೆಟ್ಟರ್ ಅವರ ಸಂದರ್ಶನದಲ್ಲೆಲ್ಲ ಹೇಳಿದ್ದಾರೆ. ಈಗ 9 ತಿಂಗಳಿಂದ ಬಿಟ್ಟಿದ್ದಕ್ಕೆ ಪಶ್ಚಾತ್ತಾಪ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿತ್ತು. ಈ ವರಿಷ್ಠರು ಹೇಳಿದ್ದಾರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಪ್ರಹ್ಲಾದ್ ಜೋಶಿ ಜೊತೆ ನಾನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ, ಹೇಳಿದ್ದಾರೆ ಧಾರವಾಡದಲ್ಲಿ ಸ್ಪರ್ಧೆ ಬಗ್ಗೆ ನೋಡೋಣ, ಅದನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ. ಅಲ್ಲ ಸಾರ್, ಅವಾಗ BJPನಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಅದನ್ನು ಮುಗಿಸೋಕ್ಕೆ ಎಲ್ಲ ತಯಾರಿ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟಿದ್ರಲ್ಲ ಸಾರ್. ಅದು ಆವತ್ತಿನ ಸಮಯಕ್ಕೆ ಕೊಟ್ಟ ಹೇಳಿಕೆ ಅಂತ ಹೇಳಿದ್ದಾರೆ. ನಿಮ್ಮ ಮುಂದೆ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ರೀತಿ ಆಪರೇಷನ್ ಆಯಿತು. ಕಾರಣ ಏನೊಂದು ಭಾರತೀಯ ಜನತಾ ಪಾರ್ಟಿ ಕೆಡರ್ ಇದೆ. ಯಾಕಂದರೆ ನಾನು 30-40 ವರ್ಷದಿಂದ ಅಲ್ಲಿ ಪಕ್ಷದ ಸಂಘಟನೆ ಮಾಡಿದವನು. ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನೀವು ಪುನಃ ಬರಬೇಕು, ಯಾವುದೋ ಒಂದು ಕಾರಣದ ಸಲುವಾಗಿ ನೀವು ಹೋಗಿದ್ದೀರಿ, ಅಲ್ಲಿ ಬೇರೆ ಅದಾಯಿತು, ಈಗ ಬರಬೇಕು, BJPಯಲ್ಲಿ ಇರಬೇಕು ಅನ್ನುವಂಥ ಒಂದು ಒತ್ತಡ, ಇಂಥವೆಲ್ಲವೂ ನಡೆದಾಗ, ಪ್ರೊಸೆಸ್ ನಡೆದಾಗ ಇದು ಕೇವಲ ಒಂದು ದಿವಸದ ಪ್ರಶ್ನೆ ಇರೋದಿಲ್ಲ. ಕಳೆದ 5-6 ತಿಂಗಳಿಂದ ನಡೀತಾ ಇದೆ. ಫೀಲರ್ಸ್ ಬರೋದು ಹೋಗೋದು ನಡೀತಾ ಇತ್ತು, ಓಪನ್ ಆಗಿ ಹೇಳ್ತಾ ಇದ್ದರು. ಆದರೆ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಸ್ಪೆಸಿಫಿಕ್ ಆಗಿ ಕೆಲವು ಪ್ರೊಸೆಸ್ ಚಾಲೂ ಆಯಿತು. ಇದು ಕೇವಲ ಒಂದು ದಿವಸದ್ದಲ್ಲ, ಇದು ಕಳೆದ 1-1.5 ತಿಂಗಳಿಂದ ಇದು ಪ್ರೊಸೆಸ್ ನಡೀತಾ ಇದೆ. ನಿನ್ನೆ ಅದು ವರ್ಕೌಟ್ ಆಗಿದೆ ಅಷ್ಟೇ. BJPಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಿಮ್ಗೇನಾದರೂ ವಿಷಾದ ಇದೆಯಾ? ಆ ಸನ್ನಿವೇಶಕ್ಕೆ ತಕ್ಕ ನಾ ಭಾಳ ಸಲ ಹೇಳಿದ್ದೀನಿ, ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಆ ಸಂದರ್ಭದಲ್ಲಿ ಅವ್ರು ನಿರ್ಧಾರ ಕೈಗೊಂಡಿದ್ದು ನನ್ನ ಕಾನ್ಸಿಯಸ್ಸಿಗೆ ಒಪ್ಕೊಂಡಾಗಿದೆ. ಮತ್ತು ಎಲ್ಲರೂ ಅವತ್ತಿದ್ದಂಥ ಜನಸಾಮಾನ್ಯರು ಹೇಳ್ತಾರೆ, ಆ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ ಅನ್ನೋವಂಥ ಮಾತಾಡ್ತಾರೆ. ಸ್ವಾಭಿಮಾನ ಮರಳಿ ಸಿಗ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರನ್ನ, ಅದರಲ್ಲಿ ಅಮಿತ್ ಶಾ ಅವ್ರನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ನಡ್ಡಾಜಿ ಅವ್ರನ್ನ ಭೇಟಿಯಾದಾಗ ಅವರ ಮಾತುಗಳಲ್ಲಿ ಅವರ ಒಂದು ರೆಸ್ಪಾನ್ಸು, ಪ್ರೀತಿ, ವಿಶ್ವಾಸ ಮತ್ತು ಗೌರವ ಕೊಡುವಂಥದ್ದು ರೀತಿ ನೋಡಿದಾಗ ನನಗೆ ಆ ಕಾನ್ಫಿಡೆನ್ಸ್ ಬಿಲ್ಟಪ್ ಆಯಿತು.
ಎಸ್ ಮರಳಿ ನನಗೆ ಒಂದು ಗೌರವ ಸಿಗ್ತಿದೆ ಅನ್ನುವಂಥ ಕಾರಣ ಮೇಲೆ ನಾವು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ. ನಿಮ್ಮ ಸ್ನೇಹಿತ ಪ್ರಹ್ಲಾದ್ ಜೋಶಿ ಅವರು ಅವ್ರ ಜೊತೆ ಏನಾದ್ರು ಮಾತುಕತೆ ನಡೆಸಿದ್ರ? ಇಲ್ಲ, ಮಾತುಕತೆ ಆಗಿಲ್ಲ. ಪ್ರಮುಖವಾಗಿ ನಿಮ್ಮ ಈ ಸೇರ್ಪಡೆಯಿಂದ ಪ್ರಹ್ಲಾದ್ ಜೋಶಿ ಅವರು ಸಿಟ್ಟಿಂಗ್ MP ಇದ್ದಾರೆ, ಅವರ ಒಂದು ಟಿಕೆಟ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ವಾ? ಇಲ್ಲ, ಇದ್ರ ಬಗ್ಗೆ ನಾ ಏನು ಹೇಳ್ಬೇಕ್ರಿ, ನಾನು ಹೇಳೋದಲ್ಲ, ಇದು ಪಕ್ಷದ ವರಿಷ್ಠರು ಎಲ್ಲವನ್ನೂ ನಿರ್ಧಾರ ಮಾಡ್ತಾರೆ. ಅಮಿತ್ ಶಾ ಅಂತವರು ಮತ್ತು ನಡ್ಡಾಜಿ ಅವರು ರಾಷ್ಟ್ರೀಯ ಅಧ್ಯಕ್ಷ ನಿರ್ಧಾರ ಮಾಡಿದ್ಮೇಲೆ ಅದಕ್ಕೆ ಯಾರಿಗೆ ಒಪ್ಪಿಗೆ ಕೊಟ್ಟರು ಬಿಡ್ತಾರೋ ನನಗೇನು ಗೊತ್ತಿದೆ. ಅವರೇ ಕರೆದು ಬನ್ನಿ ಅಂತಂದಾಗ ಸೇರ್ಪಡೆ ಆಗಿದೆ. ನಾನು ಅದಕ್ಕೆ ಎಲ್ಲರದ್ದು ಕಾನ್ಸಿಯಸ್ ಇದೆನೋ ಇಲ್ಲೋ. ಅವತ್ತು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿದೆ ಅಂತ ಹೋಗೋ ಸಂದರ್ಭದಲ್ಲಿ ಹೇಳಿದ್ರು ಸರ್, ಅವಾಗಲೂ ಒತ್ತಡಗಳಿತ್ತಲ್ಲ ಸರ್, ಈಗ ಒತ್ತಡ ಹೆಚ್ಚಾಗಿ ನಾನು ವಾಪಸ್ ಬಂದಿದ್ದೀನಿ, ಇದು ಕಳೆದ 5 ತಿಂಗಳಿಂದ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಅವತ್ತಾಗಿತ್ತು, ಇವತ್ತು ಮತ್ತೆ ಅದರ ಪುನರ್ಸ್ಥಾಪನೆ ಆಗೋ ಲಕ್ಷಣ ಇದೆ. ವಾಪಸ್ ಕರೆದಿದ್ದಾರೆ, ಬಂದಿದ್ದೀನಿ ಅಷ್ಟೇ. ದಿಸ್ ಇಸ್ ಟಿಪಿಕಲ್ ಪಾಲಿಟಿಕ್ಸ್. ಇದು ಹಾಂ ಸರ್. ಈ ಪಾಲಿಟಿಕ್ಸಲ್ಲಿ ನೀವು ಕೆಲವು ಜೀವನ ನಿಯಮಗಳನ್ನು ಪಾಲನೆ ಮಾಡಬೇಕಾದ್ದನ್ನು ನೋಡಬಾರ್ದು. ಆ ಸಿಸ್ಟಮ್ ಇಲ್ಲ. ಇದು ಹಿಂದೆನೂ ಆಗಿರೋವಂಥದ್ದೇ, ಇಲ್ಲ ಅಂತೇನಲ್ಲ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧಿಸಿದ ವೀರೇಂದ್ರ ಪಾಟೀಲರು ಆಮೇಲೆ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಇಂದಿರಾ ಗಾಂಧಿ ವಿರುದ್ಧನೇ ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡ್ಬಿಟ್ರು ಅವರು. ಹಾಗಾಗಿ ಈಗ ಇನ್ಯಾರು DK ಶಿವಕುಮಾರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಡೋದು. ಹಾಗಾಗಿ ಅದೇನು ಹೊಸದು ಅಂತ ನನಗೇನು ಅನಿಸಲ್ಲ. ಆದರೆ ಆ ರೀತಿಯ ಬದ್ಧತೆಗಳನ್ನು ನೀವು ಭಾರತದ ರಾಜಕಾರಣದಲ್ಲಿ ನಿರೀಕ್ಷೆ ಮಾಡಬಾರ್ದು. ಎಕ್ಸೆಪ್ಟ್ ಲಾರ್ಜ್ಲಿ ಲೆಫ್ಟ್ ಪಾರ್ಟಿಗಳು ಮತ್ತು ಕೆಲವು ಎಕ್ಸೆಪ್ಷನ್ಸ್ BJPನಲ್ಲಿ ಕೆಲವು. ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದಕ್ಕೆ. ಇದೇ ಸಂದರ್ಭದಲ್ಲಿ ಇನ್ನೊಬ್ಬರು ಟಿಕೆಟನ್ನು ಡಿನೈ ಮಾಡಿಸ್ಕೊಂಡಿದ್ದವರು ಗಣಪತಿ ಭಟ್ ಉಡುಪಿಯಲ್ಲಿ ಗಣಪತಿ ಭಟ್ ಕೆಟ್ಟ ಹೆಸರು ತಗೊಂಡಿದ್ರು ಅಂತ ಏನಿಲ್ಲ, ಬೇರೆ ಕಾರಣಕ್ಕೆ ಅಲ್ಲಿ ಯಾರಿಗೋ ಟಿಕೆಟ್ ಕೊಟ್ಟಿರ್ಬೋದು. ಬಟ್ ಹಿ ಸ್ಟ್ಯಾಂಡ್ ವಾಸ್ ವೆರಿ ಕ್ಲಿಯರ್. ನಾನು ಹೆಣದ ಮೇಲೆ ಪಾರ್ಟಿ ಬಾವುಟ ಹಾಕಿಸ್ಕೊತೀನಿ ಹೊರತು ನಾನು ಹೋಗಲ್ಲ ನಾನು ಅಂತ. ರೇರ್ ಬ್ರೀಡ್ ಆ್ಯಂಡ್ ಎಕ್ಸೆಪ್ಷನ್ಗಳಿವೆಲ್ಲ, ಅಂಥವು ತುಂಬ ಕಡಿಮೆ. ಹಾಗಾಗಿ ರಾಜಕಾರಣದಲ್ಲಿ ನೀವು ಇದೆಲ್ಲ ಸರಿನಾ, ಇದು ತಪ್ಪ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಕ್ಕತ್ತೆ ಅಂತ ನನಗೇನು ಅನಿಸಲ್ಲ. ನಿರೀಕ್ಷೆ ಇಟ್ಕೋಬಾರ್ದು. ಈ ಪ್ರಕರಣದ ನಂತರ ಕಾಂಗ್ರೆಸ್ ಪಕ್ಷ ಒಂಥರ ಎಚ್ಚೆತ್ತಂಗಿದೆ. ನನಗೆ ಡೌಟ್ ಇದೆ, ಯಾರನ್ನಾರು ಕರ್ತರುವಾಗ ಅವರ ಪೂರ್ವಾಪರ ವಿಚಾರಿಸಿ. ಏನು ವಿಚಾರಿಸ್ತೀರಪ್ಪ? ಶೆಟ್ಟರ್ದು ಪೂರ್ವಾಪರ ನಿಮಗೆಲ್ಲ ಗೊತ್ತಿರಲಿಲ್ವಾ? ಏನು ವಿಚಾರಿಸೋದು? ಅವರು ನಮ್ಮ ಪಕ್ಷಕ್ಕೆ ಯೋಗ್ಯರೇ, ಹೇಗೆ ಅದು ಯೋಗ್ಯರೇ ಅನ್ನೋಕ್ಕೆ ಥರ್ಮಾಮೀಟರ್ ಟೈಪ್ ಅವ್ರ ಬಾಯೊಳಕ್ಕೆ ಏನಾರು ಹಾಕ್ತೀರಾ? ನೀನು 7ರಿಂದ ಮೇಲಕ್ಕೆ ಬಂದರೆ ಯೋಗ್ಯ, 5ರಿಂದ ಕೆಳಕ್ಕೆ ಬಂದರೆ ಅಯೋಗ್ಯ ಅಂತ ತೀರ್ಮಾನ ಮಾಡ್ತೀರಾ ಥರ್ಮಾಮೀಟರ್ ಥರ ಹಾಕಿ? ಆಗ ಅವರೆಲ್ಲ ಯೋಗ್ಯರ ಥರನೇ ಕಾಣಿಸೋದು. ಆ ಸಂದರ್ಭಕ್ಕೆ ಹಾಗೆ ಕಾಣ್ತಾರೆ. ಹೆಂಗ್ರಪ್ಪ ಚೆಕ್ ಮಾಡ್ತೀರಿ? ಪೂರ್ವಾಪರ, ಶೆಟ್ಟರ್ ಪೂರ್ವಾಪರ ಖರ್ಗೆ ಅವ್ರಿಗೋ ಶಿವಕುಮಾರ್ಗೋ ಸಿದ್ದರಾಮಯ್ಯವ್ರಿಗೋ ಗೊತ್ತಿರಲಿಲ್ವಾ? ಅವತ್ತಿನ ಲಾಭಕ್ಕೆ ಕಾಂಗ್ರೆಸ್ ಅವತ್ತ ನಿರ್ಧಾರ ತಗೋತು, ಅವತ್ತಿನ ಲಾಭಕ್ಕೆ ಶೆಟ್ಟರ್ ಅವತ್ತ ನಿರ್ಧಾರ ತಗೊಂಡ್ರು, ಇವತ್ತಿನ ಲಾಭಕ್ಕೆ ಅವ್ರು ಈ ನಿರ್ಧಾರ ತಗೊಂಡ್ರು ಅಷ್ಟೇ. ದಟ್ಸ್ ಆಲ್. ಅವತ್ತು ಲಿಂಗಾಯಿತರ ಸೆಂಟಿಮೆಂಟ್ಸ್ ಮೇಲೆ ಆಟ ಆಗ್ತಾ ಇದ್ದಂಥ ರಾಜಕಾರಣದಲ್ಲಿ ಅವತ್ತಿನ ಲಾಭಕ್ಕೆ ಕಾಂಗ್ರೆಸ್ ತೀರ್ಮಾನ ತಗೋತು. ಅವ್ರು ಬಂದಿದ್ರಿಂದ ಏನು ಲಾಭನೂ ಆಗಿಲ್ಲ ಅಂತ ಅದು ಬೇರೆ ವಿಚಾರ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಯಾರಾದರೂ ಬಂದ ಪಕ್ಷದವರು ಇದರಿಂದ ನಮಗೆ ಆನೆ ಬಲ ಬಂದಿದೆ ಅಂತನ್ನುವುದು, ಹೋದ ಪಕ್ಷದವರು ಅದರಿಂದ ಪುಡಿಗಾಸಷ್ಟು ನಮಗೆ ಏನು ನಷ್ಟ ಇಲ್ಲ ಅಂತ ಹೇಳುವುದು, ರಿವರ್ಸ್ ಬಂದಾಗ ಈ ಕಡೆಯವರು ಆನೆ ಬಲವು, ಆ ಕಡೆಯವರು ಗುಲಗಂಜಿಯಷ್ಟು ಲಾಸ್ ಇಲ್ಲ ಅನ್ನುವುದು ಭಾಳ ಎಲ್ಲರಿಗೂ ಗೊತ್ತಿರೋಂತಹ ಮಾತದು. ಹೂ ಟೇಕ್ಸ್ ಆಲ್ ಆಫ್ ಯು ಸೀರಿಯಸ್ಲಿ ಇಂಥ ಮ್ಯಾಟ್ರ್ಗಳಲ್ಲಿ? ನಿಮ್ಮನ್ನು ಯಾವನ್ ಗಂಭೀರವಾಗಿ ತಗೋತಾನೆ ಅನ್ಕೊಂಬಿಟ್ಟಿದ್ದೀರಿ? ನೀವು ಅನ್ಕೊಂಬಿಟ್ಟಿದ್ದೀರಿ ಅಷ್ಟೇ. ನಮ್ಮನ್ನೆಲ್ಲ ಭಾಳ ಗಂಭೀರವಾಗಿ ತಗೋತಿರ್ಬೇಕು ಇಂಥ ವಾಕ್ಯಗಳಲ್ಲಿ ಅಂತ. ಎಲ್ಲರಿಗೂ ಗೊತ್ತು ನಿಮ್ಮ ಆಟಗಳೇನು ಅಂತ, ಎಲ್ಲ ಪಾರ್ಟಿನಲ್ಲೂ. ಹಾಗಾಗಿ ಖರ್ಗೆ ಅವರು ಹೇಳಿದ್ರಂತೆ, ಪರೋಕ್ಷವಾಗಿ ಶೆಟ್ಟರ್ ಆಯಾನಂ ಗಾಯರಂ ಪ್ರಸಂಗಕ್ಕೆ ಬೇಸರ ಹಾಕಿದ್ರಂತೆ. KPCC ಅಧ್ಯಕ್ಷರು ಸೂರ್ಯ ಹುಟ್ಟು ಮುಳುಕ್ತು ಅಂತ ಸುಮ್ಮನೆ ಆಗ್ತೀವಿ, ನಮ್ಮ ಕಾರ್ಯಕರ್ತರಲ್ಲಿ ಸಂಭ್ರಮ ಇದೆ, ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಹಿರಿಯ ನಾಗರಿಕರಿಗೆ BJP ಗಾಳಾಗ್ತಿದೆ ಅಂತ ಈಶ್ವರ ಖಂಡ್ರೆ. ಯಾರು ಬೇರೆಯವರಾದ್ರೆ ನಂಗೆ ಗೊತ್ತಿಲ್ಲ. ಶೆಟ್ಟರ್ಗೆ ಯಾವ ತನಿಖಾ ಸಂಸ್ಥೆ? ಅವ್ರಿಗೂ ಏನಾದ್ರು IT ಪ್ರಾಬ್ಲಮ್ ಇದೆಯಾ? ಅನುಮಾನ ಸರ್. ಯಾರು ಅನುಮಾನ? 1000 ಇರ್ಬೋದು, ಇದ್ರೆ ಹೇಳ್ಬೇಕಪ್ಪ. ಮತ್ತೆ ಇನ್ನು ಮಾಜಿ DCM ಸವದಿ BJP ಸೇರಬೇಕು ಅಂತೆಲ್ಲ ಆಫರ್ ಅಂತೆ. ನಾನು ಹೋಗಲ್ಲಪ್ಪ ಅಂತೇನೊಂದು ಅಂತ ಇನ್ಯಾರೋ ಒಬ್ಬರು ಆಪರೇಷನ್ ಹಸ್ತ ಅಂತ ಹೇಳ್ತಿದ್ದಂತೆ. ಆಲ್ ರೈಟ್, ಖರ್ಗೆ
ಮತ್ತು ಶಿವಕುಮಾರ್ ಹಾಂ ಸರ್. ಏನು ಹೇಳಿದ್ದಾರೆ ನೋಡೋಣ. ಯಾರೇ ಬಂದ್ರು ಕೂಡ ಅವ್ರು ನಿಷ್ಠಾವಂತರಾಗಿರ್ಬೇಕು. ಇವತ್ತು ಬಂದ್ರು ನಾಳೆ ಹೋದ್ರು ಇರಬಾರ್ದು. ಅಂಗಡಿಗೆ ಹೋದಾಗ ಪ್ರತಿ ಒಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಯೋಚನೆ ಮಾಡ್ತೀರಿ. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತ ಯಾವ ತತ್ವದ ಮೇಲೆ ಅದನ್ನ ಇಂಪಾರ್ಟೆಂಟ್. ಇವತ್ತು ಬಂದ ನಾಳೆ ಹೋದ ಆಗಬಾರ್ದು. ಇದು ಲೋಕಲ್ ಇಶ್ಯೂ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಯಾರು ಬರ್ಲಿ ಬರ್ದೇ ಹೋಗ್ಲಿ 136 ಸೀಟನ್ನ ಗೆದ್ದಿದ್ದೇವೆ. ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಬಹಳ ಸಂಭ್ರಮದಿಂದ ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು, ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಬಿಜೆಪಿ ವಿರುದ್ಧ ಕೊಟ್ಟಂತ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಹೊರತು ಹಂಗೆ ನಾವು ಒಂದಿನ ಆಯ್ತು ಒಂದಿನ ಮುಗೀತು. ಖರ್ಗೆ ಅವರು ಹೇಳಿದ್ದು ಕರೆಕ್ಟು, ಸೈದ್ಧಾಂತಿಕವಾಗಿ ರಾಜಕಾರಣದಲ್ಲಿ ಒಂದು ಪಕ್ಷದ ನಿಲುವಾಗಿ ಸರಿ ಅವರು ಹೇಳಿದ್ದು. ಆದರೆ ನೀವು ಹೇಳಿದ್ರಲ್ಲ ಸರ್, ಅಂಗಡಿಗೆ ಹೋದಾಗ ಸಾಮಂತಗಳಿಗೆ ತೂಕ ಹಾಕ್ತೀವಿ, ಯೋಚನೆ ಮಾಡಿ. ಇಲ್ಲ ಸರ್, ಎಲ್ಲ ಪ್ಯಾಕ್ಡ್ ಫುಡ್ ಈಗ. ನೋ ತೂಕ, ನೋ ಯೋಚನೆ. ಹೌದು, ಅದು ತಗೊಂಡು ಇದು ಬರ್ಬೇಕು. ಪ್ಯಾಕ್ಡ್ ಫುಡ್ಡಿನ ಯುಗ. ಪ್ಯಾಕ್ ಎತ್ಕೋ, ಬ್ಯಾಸ್ಕೆಟ್ ಒಳಗೆ ಹಾಕೋ. ಅದು ಎಷ್ಟಿದೆ ಅಂತ ನೋಡಿ. ನಿಮ್ಮದು ಅದೇ ಪ್ಯಾಕ್ಡ್ ಫುಡ್ಡು ಬಂದಿತ್ತು, ಎತ್ತಾಕಿದ್ರಿ ಬ್ಯಾಸ್ಕೆಟ್ ಒಳಗೆ. ನಮ್ಮ ಪಕ್ಷದ ನೀವು ವೆಯ್ಟು ನೋಡಲಿಲ್ಲ, ಎಕ್ಸ್ಪೈರಿ ಡೇಟು ನೋಡಲಿಲ್ಲ, ಹಾಕ್ಕಂಡ್ರಿ. ನಿಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ 9 ತಿಂಗಳು 8 ತಿಂಗಳಾದಮೇಲೆ ಎಕ್ಸ್ಪೈರಿ ಡೇಟ್ ಇದೆ ಆ ಪುಟ್ ಪ್ಯಾಕೆಟಲ್ಲಿ ಅಂತ. ನೀವು ನೋಡಿಲ್ಲ, ಅದಕ್ಕೆ ಯಾರೇನು ಮಾಡೋಣ? ಇಟ್ಸ್ ಆಲ್ ರೈಟ್. ಖರ್ಗೆ ಅವ್ರು ಹೇಳಿದ್ದು ಸರಿ ಇದೆ, ಆದರೆ ಇದನ್ನು ಜಾರಿಗೆ ತರೋರು ಯಾರು ಸರ್? ನೀವು ರಾಜಕೀಯ ಪಕ್ಷಗಳು ಈ ರೀತಿಯ ಸನ್ನಿವೇಶಗಳಲ್ಲಿ ಅಲ್ಲಿ ಬಿಟ್ಟು ಹಾರ್ತೀವಿ ಅನ್ನೋಂಥವ್ರನ್ನ ಸೇರಿಸಲ್ಲ ಅಂದುಬಿಟ್ರೆ ಹೇಗಿರುತ್ತವಾಗ ರಾಜಕಾರಣ? ಯಾಕೆ ಹಿಂಗಾಗತ್ತವಾಗ? ನೀವು ಸೇರಿಸ್ತೀರಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಾನಲ್ವೇ ಯಾರು ಹಾರೋದು? ಬಿ ಜೆ ಪಿಯಿಂದ ಕಾಂಗ್ರೆಸ್ಸೋ, ಕಾಂಗ್ರೆಸ್ಸಿಂದ ಬಿ ಜೆ ಪಿನೋ, JDS ಇಂದ ಇಲ್ಲೋ, ಎಲ್ಲೋ ಒಂದು ಕಡೆಗೆ ಹಾರೋದು. ಅದಕ್ಕೆ ಅವಕಾಶ ಮಾಡಿಕೊಡೋದು. ಮತ್ತೆ ನನಗೆ ಅರ್ಥ ಆಗದೆ ಇರೋದು, ಈ ರಾಜಕಾರಣದ ಕೊನೆ ದಿನಗಳಲ್ಲಿ ಕ್ಷಣಗಳಲ್ಲಿ ಕೆಲವು ನಡೆದಾಗ ಅದನ್ನು ಹೇಗೆ ನೀವು ಅವರ ಬ್ಯಾಕಪ್ಪು, ವಿರೋಧ, ಪೂರ್ವಾಪರ ಅಥವಾ ಅವ್ರದ್ದು ಯೋಗ್ಯತೆ, ಅವ್ರ ಬದ್ಧತೆ, ಸೈದ್ಧಾಂತಿಕ ಬದ್ಧತೆ, ಇದೆಲ್ಲ ಹೆಂಗೆ ಟೆಸ್ಟ್ ಮಾಡ್ತೀರಿ ಸರ್? ಎಷ್ಟು ಚೆನ್ನಾಗಿ ಹೊಡಿತಾರೆ ಅಂದರೆ ನಮ್ಮ ದೇಶದಲ್ಲಿ ಇವತ್ತು ಈ ಕಡೆಯಿಂದ ಆ ಕಡೆಗೆ ಹೋಗೋವಾಗ ದೇಶವನ್ನು ಕೋಮುವಾದದಲ್ಲಿ ಕೊಚ್ಚಿ ಹಾಕುತ್ತಿರುವ ಇದನ್ನು ನೋಡೋಕ್ಕಾಗದೆ ಜಾತ್ಯತೀತ ತತ್ವಕ್ಕೋಸ್ಕರ ನಾನೀಗ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದೀನಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆ ಇನ್ನು ಮುಂದೆ ನಾನು ಇರ್ತೀನಿ ಅಂತ ನನ್ನ ಕ್ಷೇತ್ರದ ಜನ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ಹಿಂಗೆ ಕೈ ತೋರಿಸ್ಬಿಡ್ತಾರೆ. ಜನರ ಮೇಲೆ ಹಾಕು. ಈ ಕಡೆಗೆ ಬರೋರನ್ನ ಕೇಳಿ, ಅವ್ರು ಹೇಳ್ತಾರೆ ಈ ಡೋಂಗಿಗಳ ಮಧ್ಯೆ ನನಗೆ ಸಾಕಾಗೋಗಿತ್ತು ಕಾಂಗ್ರೆಸ್ನವ್ರದ್ದು. ಏನ್ರಿ ಇದು? ನಾನು ಬಲಿಷ್ಠ ಹಿಂದೂ ಸಮಾಜಕ್ಕೋ ಅಥವಾ ನರೇಂದ್ರ ಮೋದಿ ಅವ್ರಿಗೋಸ್ಕರನೋ ದೇಶದ ಅಭಿವೃದ್ಧಿಗಾಗಿ ನಾನು ಈ ಕಡೆ ಬರ್ತಾ ಇದ್ದೀನಿ. ಜನ ಎಲ್ಲ ಅದೇ ಹೇಳಿದ್ದಾರೆ ನನಗೆ. ಇಬ್ಬರು ರಿವರ್ಸ್ ಆಗ್ತಾರೆ 6 ತಿಂಗಳಲ್ಲ, 1 ವರ್ಷದಲ್ಲೋ 2 ವರ್ಷದಲ್ಲೋ ಎಕ್ಸಾಕ್ಟ್ಲಿ ರಿವರ್ಸ್ ಹೊಡಿತಾರೆ. ಅಲ್ಲಿ ಉಸಿರು ಕಟ್ಟುವ ವಾತಾವರಣ ಇತ್ತು, ಆಗಲಿಲ್ಲ ನನ್ನ ಕೈಯಲ್ಲಿ ಅಂತ ಆ ಕಡೆ ಹೋಗ್ಬಿಡ್ತಾರೆ. ಈ ಕಡೆ ಇದ್ದವರು ನನ್ನನ್ನು ತುಳಿತಾ ಇದ್ರು, ಅಲ್ಲಿ ನನಗೆ ಗೊತ್ತಾಗೋಯ್ತು, ನಾನು ಬಂದ್ಬಿಟ್ಟೆ ಈ ಕಡೆಗೆ ಅಂತಾರೆ. ಈ ರೀತಿಯ ಬೋಗಸ್ ಸ್ಟೇಟ್ಮೆಂಟ್ಗಳು, ಸಿದ್ಧ ಹೇಳಿಕೆಗಳನ್ನು ನಮ್ಮ ಮುಂದೆ ಇನ್ನೂ ಅದನ್ನೇ ಬಿಡ್ತಾ 1947 ಸ್ಟೈಲಲ್ಲಿ ಮೂವಿ ಮಾಡಿಕೊಡ್ತೀವಿ ಅಂದರೆ ನೋಡೋಕ್ಕೆ ನಮಗೇನು ತಲೆಕೆಟ್ಟಿದೆಯಾ? ಯು ಆರ್ ಆಲ್ ಮೇಕಿಂಗ್ 1947 ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ನೋಡಲ್ಲ, ಗ್ರಾಫಿಕ್ ಯುಗ ಬೇರೆ ಹೊಸ ಮೂವಿ ನೋಡ್ಕೊತೀವಿ. ಇದ್ರ ತಗೊಂಬನ್ನಿ, ಇದ್ರ ನಡೀರಿ.